ಕೋಗಿಲು ನಿರಾಶ್ರಿತರಿಗೆ ಮನೆ ಹಸ್ತಾಂತರ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಅನಧಿಕೃತ ಮನೆಗಳ ಜಾಡು ಹಿಡಿದ ಅಧಿಕಾರಿಗಳು ಕಟ್ಟುನಿಟ್ಟಿನ ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ದಾಖಲೆಗಳ ಪರಿಶೀಲನೆ ವೇಳೆ ಕಾನೂನಿನ ಅಡಿ ಕೇವಲ 20 ಕುಟುಂಬಕ್ಕೆ ಮಾತ್ರ ಮನೆ ಸಿಕ್ಕಿರುವ ಸತ್ಯ ಹೊರಬಿದ್ದಿದೆ. ಆದರೆ ಸರ್ಕಾರದ ಹಿರಿಯ ಸಚಿವರು, ಶಾಸಕರಿಂದ ಅಧಿಕಾರಿಗಳ ಮೇಲೆ ಹೆಚ್ಚಿದ ಒತ್ತಡದಿಂದ ವಸತಿ ಹಂಚಿಕೆ 300ರ ಗಡಿ ದಾಟುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. 2 ಬಡಾವಣೆಯ ದಾಖಲೆ ಪರಿಶೀಲನೆ ವೇಳೆ ಉತ್ತರ ಪ್ರದೇಶ, ಬಿಹಾರ ರಾಜ್ಯದ ವಾಹನ ನೋಂದಣಿಗಳು ಪತ್ತೆಯಾಗಿದೆ. ಈ ನಡುವೆ 300ಕ್ಕೂ ಹೆಚ್ಚು ನಿರಾಶ್ರಿತರು ವಸತಿ ಕಲ್ಪಿಸುವುದಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರ ಮುಜುಗರ ತಪ್ಪಿಸುವ ಸಲುವಾಗಿ ಕನ್ನಡಿಗ ಹಾಗೂ ನಾನ್ ಕನ್ನಡಿಗ ಪಟ್ಟಿ ಸಿದ್ಧಪಡಿಸುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ ಮನೆಗಳ ತೆರವು ಸಂತ್ರಸ್ತರಿಗೆ ಪರಿಹಾರ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬೆನ್ನಲ್ಲೇ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಕೈಗೊಂಡಿದೆ. ಮಂಡ್ಯ ಬಿಜೆಪಿ ಕಾರ್ಯಕರ್ತರಿಂದಲೂ ವಿನೂತನ ಪ್ರತಿಭಟನೆ ನಡೆಸಲಾಗಿದೆ. ನಮ್ಮ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಸಾಕಷ್ಟು ಬಡವರಿದ್ದಾರೆ, ಆ ಬಡವರಿಗೆ ಸೂರಿಲ್ಲ. ಈ ವಿಚಾರ ಇಟ್ಕೊಂಡು ಟ್ವೀಟ್ ಮಾಡಿಕೊಂಡು ಕೇರಳ ಸಿಎಂಗೆ ಪತ್ರ ಪೋಸ್ಟ್ ಮಾಡಿದ್ದಾರೆ. ನೀವು ಟ್ವೀಟ್ ಮಾಡಿದ್ರೆ ನಮ್ಮ ರಾಜ್ಯದ ಸಿಎಂ ಡಿಸಿಎಂ ಮನೆ ಕೊಡ್ತಾರೆ ಅಂತ ಕಾಲೆಳೆದಿದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ಮೇಲಿನಿಂದ ಡ್ಯಾಂಗೆ ಜಿಗಿದು ಬಾಲಕರು ಹುಚ್ಚಾಟ ಮೆರೀತಾ ಇದ್ದಾರೆ. ಡ್ಯಾಂನ ಮೇಲ್ಭಾಗದಿಂದ ಜಿಗಿದು ಜಲಾಶಯದಲ್ಲಿ ಈಜಾಡ್ತಾ ಇದ್ದಾರೆ. ಹತ್ತಿಕುಣಿ ಜಲಾಶಯಕ್ಕೆ ಸೂಕ್ತ ಬಂದೋಬಸ್ತ್ ಇಲ್ಲದೆ ಇರೋದ್ರಿಂದ ಈಜಾಡ್ತ ಯುವಕರು ಹುಚ್ಚಾಟ ಮೆರೀತಾ ಇದ್ದಾರೆ. ಹಿಂದೆ ಜಲಾಶಯದಲ್ಲಿ ಈಜಾಡುವಾಗ 2 ಯುವಕರು ಮೃತಪಟ್ಟ ಘಟನೆಗಳು ನಡೆದಿದ್ವು. ಯಾವುದೇ ಭಯ ಆತಂಕ ಇಲ್ಲದೆ ಹುಚ್ಚಾಟಕ್ಕೆ ಮುಂದಾಗಿದ್ದಾರೆ. ಹೀಗಿದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಹತ್ತಿಕುಣಿ ಜಲಾಶಯದಲ್ಲಿ ಯುವಕರು ಹುಚ್ಚಾಟ ಮುಂದುವರೆಸಿದ್ದು, ಕೂಡಲೇ ಓರ್ವ ಗಾರ್ಡ್ ಸಿಬ್ಬಂದಿಯನ್ನಾದರೂ ನಿಯೋಜನೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕುಂದಾಪುರ ತಾಲೂಕಿನ ಸಿದ್ದಾಪುರದ ಜನ್ಸಾಲೆ ಬಳಿಯ ಮಧು ಆಯಿಲ್ ಮಿಲ್ನಲ್ಲಿ ಬುಧವಾರ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿದ್ದು, ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ. ತಡರಾತ್ರಿ ಹೊತ್ತಿಗೆ ಆಯಿಲ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಕುಂದಾಪುರ, ಬೈಂದೂರು ಹಾಗೂ ಹೊಸಂಗಡಿ ಕೆಪಿಟಿಸಿಎಲ್ನಿಂದ ತಲಾ 1 ವಾಹನಗಳು ಸ್ಥಳಕ್ಕೆ ದೌಡಾಯಿಸಿದ್ದು, ಸ್ಥಳೀಯರ ಸಹಕಾರದಿಂದ ರಾತ್ರಿಯಿಡೀ ಬೆಳಗ್ಗೆ 9 ಗಂಟೆವರೆಗೆ ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ತೆಂಗಿನ ಎಣ್ಣೆ ಆದ ಕಾರಣ ಬೆಂಕಿ ತೀವ್ರತೆ ಜಾಸ್ತಿಯಾಗಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಹೆಬ್ಬಾಳ ಮೇಲ್ಸೇತುವೆ ಲೋಕಾರ್ಪಣೆ ನೆರವೇರಿಸಿದ್ದಾರೆ. ಉತ್ತರ ಬೆಂಗಳೂರು ಟು ತುಮಕೂರು ಕಡೆಯಿಂದ ಮೇಕ್ರಿ ವೃತ್ತದ ಕಡೆಗೆ ಸಂಚರಿಸುವುದಕ್ಕೆ ನಿರ್ಮಾಣ ಮಾಡಿರುವಂತಹ ಹೆಬ್ಬಾಳ ಮೇಲ್ಸೇತುವೆಗೆ ಇಂದು ಡಿಕೆ ಶಿವಕುಮಾರ್ ಲೋಕಾರ್ಪಣೆ ಮಾಡಿದ್ರು. ಇದರಿಂದ ಹೆಬ್ಬಾಳ ಜಂಕ್ಷನ್ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಹೆಬ್ಬಾಳ ಮೇಲ್ಸೇತುವೆಯ ಹೊಸ ಲೂಪ್ ರ್ಯಾಂಪ್ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಿಂದ ಯಲಹಂಕ, ಸಹಕಾರ ನಗರ, ಜಕ್ಕೂರು, ತುಮಕೂರು ರಸ್ತೆಯ ವಾಹನಗಳು ನಗರದ ತುಂಬಾ ಪ್ರವೇಶ ಮಾಡೋದಕ್ಕೆ ಅನುಕೂಲ ಆಗಿದೆ. ಕಳೆದ ಆಗಸ್ಟ್ನಲ್ಲಿ ಕೆಆರ್ ಪುರಂನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಲೂಪ್ ರ್ಯಾಂಪ್ ಓಪನ್ ಆಗಿತ್ತು. ಈಗ ಮತ್ತೆ ಎಸ್ಟಿ ಮಾಲ್ನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿರೋದು ವಾಹನ ಸವಾರರಿಗೆ ಖುಷಿ ತಂದಿದೆ. ಏರ್ಪೋರ್ಟ್ ಇಂದ ಬರ್ತಾ ಇರೋಂಥ ಎಲ್ಲ ನಮ್ಮ ನಾಗರಿಕರಿಗೆ ಒಂದು ಏನು ಈ ಟ್ರಾಫಿಕ್ ಮೊಬಿಲಿಟಿ ಪ್ರಾಬ್ಲಮ್ ಹೇಳ್ತಾ ಇದ್ರು, ಅದಕ್ಕೆ ಬಹಳ ಜರೂರಾಗಿ ನಾವು ಅದಕ್ಕೆಲ್ಲ ಒಂದು ಕಾಮಗಾರಿಯನ್ನು ತೆಗೆದುಕೊಂಡು ಇವತ್ತು ನಾವು ಟ್ರಾಫಿಕ್ ಅನ್ನ ಈಸೌಟ್ ಮಾಡಲಿಕ್ಕೆ ಒಂದು ಲೆಫ್ಟ್ ಸೈಡ್ ಈಗಾಗಲೇ ಮೊನ್ನೆ ನಾನು ಸಿಎಂ ಅವರು ಮತ್ತು ನಮ್ಮ ಬಿಡಿಎ ಚೇರ್ಮನ್ ಮತ್ತು ನಮ್ಮ ಸ್ಥಳೀಯ ಶಾಸಕರು ನಾವು ಅದನ್ನ ಮಂತ್ರಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದು. ಇವತ್ತು ಕೂಡ ಇದೊಂದು ಏನು ಸ್ವಲ್ಪ ಲೇಟ್ ಆದರೂ ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಸೊ ಎಲ್ಲರೂ ಕೂಡ ಈ ಒಂದು ಮೇಜರ್ ಬಾಟಲ್ ನೆಕ್ ಸಾರ್ಟ್ ಔಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.